ತುಳುನಾಡಿನ ಪರಂಪರೆಯ ಜೀವನಾಡಿಯಾಗಿರುವ ಕಂಬಳ ಜನಪದದ ಕ್ರೀಡೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗುರುಪುರದ ಮಾಣಿಬೆಟ್ಟುವಿನಲ್ಲಿ ಏಪ್ರಿಲ್ 4ರ ಶನಿವಾರದಂದು 3ನೇ ವರ್ಷದ ಹೊನಲು ಬೆಳಕಿನ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳವನ್ನು ಆಯೋಜಿಸಲಾಗಿದೆ. ಅಲ್ಲದೆ ಮುಂದಿನ ಬಾರಿ ದಸರಾದಲ್ಲಿಯೂ ಕಂಬಳ ನಡೆಸುವ ಭರವಸೆಯನ್ನು ಡಿಸಿಎಂ ಡಿಕೆಶಿ ಅವರಿಂದ ಸಿಕ್ಕಿದೆ ಎಂಬುದಾಗಿ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಸಮಿತಿ ಅಧ್ಯಕ್ಷ ಇನಾಯತ್ ಆಲಿ ತಿಳಿಸಿದರು. ಅವರು ನಗರದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿ, ಕಂಬಳ ಎಂಬುದು ಕೇವಲ ಒಂದು ಕ್ರೀಡೆಯಲ್ಲ, ಇದು ನಮ್ಮ ಮಣ್ಣಿನ ಸಂಸ್ಕೃತಿ. ಜಾತಿ ಮತ ಪಕ್ಷಭೇದ ಮರೆತು ಎಲ್ಲರೂ ಒಂದಾಗಿ ಆಚರಿಸುವ ಹಬ್ಬವಾಗಿದೆ. ಈ ಮೂಲಕ ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಮುಖ್ಯ ಧ್ಯೇಯ ಎಂದು ತಿಳಿಸಿದರು. ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಸಮಿತಿಯ ವತಿಯಿಂದ ಇವತ್ತು ನಡೆಯುತ್ತಿರುವಂತಹ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ಇವತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ BL ಪದ್ಮನಾಭ ಕೋಟಿಯಂಡವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿಕೊಂಡು, ಅದೇ ರೀತಿ ಕಂಬಳ ಕ್ಷೇತ್ರದ ಭೀಷ್ಮ ಎಂದೇ ಹೆಸರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಹಿರಿಯರು, ಕಂಬಳದಲ್ಲಿ ಕಂಬಳ ನಡೆಸಲು ನಮಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಗುಣಪಾಲ್ ಕಡಂಬರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸ್ವಾಗತಿಸಿಕೊಂಡು, ನಮ್ಮ ಇನ್ನೊಬ್ಬ ಯುವ ಮಿತ್ರ, ನಮಗೆ ಆತ್ಮೀಯರು, ರಾಜ್ಯ ಕಂಬಳ ಅಸೋಸಿಯೇಷನ್ ನ ಪದಾಧಿಕಾರಿಯೂ ಆಗಿರುವಂತಹ ಲೋಕೇಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಮುಚ್ಚೂರ್. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು, ನಮ್ಮ ಮಾಜಿ ಉಪಮೇಯರ್, ಪ್ರಸ್ತುತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿರುವಂತಹ ನನ್ನ ಆತ್ಮೀಯರಾಗಿರುವ ಪುರುಷೋತ್ತಮ್ ಚಿತ್ರಾಪುರ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿಕೊಂಡು, ನಮ್ಮ KPCCಯ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನಮ್ಮ ಮಾರ್ಗದರ್ಶಕರಾಗಿರುವಂತಹ ನನ್ನ ಹಿರಿಯರು ಆದ RK ಪೃಥ್ವಿರಾಜ್ ಅವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಮ್ಮ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಕಂಬಳ ಸಮಿತಿಯ ಇನ್ನೊಬ್ಬ ಸದಸ್ಯರು, ಮೂಳೂರು ಬಂಡಿತಾಯ ದೇವಸ್ಥಾನದ ಅಧ್ಯಕ್ಷರು ಆಗಿರುವಂತಹ ಪದ್ಮನಾಭ ಶೆಟ್ಟಿ ಅವರಿದ್ದಾರೆ. ನಮ್ಮ ಕಂಬಳ ಸಮಿತಿಯ ವ್ಯವಸ್ಥಾಪಕರಾದಂತಹ ವಿನಯ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಉಮೇಶ್ ಶೆಟ್ಟಿ, ನಮ್ಮ ವಕೀಲರಾದಂತಹ ಉಮೇಶ್ ಶೆಟ್ಟಿ ಅವರಿದ್ದಾರೆ. ಉಮೇಶ್ ರೈ ಪದವು ಮೇಗಿನ ಮನೆ ಸಾರಿ, ಅವರು ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅದೇ ರೀತಿ ಹರೀಶ್ ಭಂಡಾರಿ ಅವರು ನಮ್ಮ ಕಂಬಳ ಸಮಿತಿಯವರು, ನಮ್ಮ ಜಗದೀಶ್ ಶೆಟ್ಟಿ ಮಾನಿಬೆಟ್ಟು ಗುತ್ತು ಜಗದೀಶ್ ಶೆಟ್ಟಿ ಅವರಿದ್ದಾರೆ, ಹಿಂದೆ ಕೂತಿದ್ದಾರೆ. ಅದೇ ರೀತಿ ನಮ್ಮ ಪುರುಷೋತ್ತಮ್ ಮಲ್ಲಿ ಅವರಿದ್ದಾರೆ, ಧೋನಿಜೆ ಗುತ್ತು ಪುರುಷೋತ್ತಮ್ ಮಲ್ಲಿ ಅವರು. ಅಬ್ದುಲ್ ಅಜೀಜ್ ಬಾಷಾರ್ ಅವರಿದ್ದಾರೆ, ಜೀತೂರ್ ಅವರಿದ್ದಾರೆ, ನಮ್ಮ ವಾಮಂಜೂರಿನ ಜೀತೂರ್ ಅವರಿದ್ದಾರೆ. ಗಿರೀಶಾಲ್ ಅವರು ಇಲ್ಲಿ ಹಿಂದೆ ಕೂತಿದ್ದಾರೆ, ಹಾಗಾಗಿ ಗೊತ್ತಾಗ್ತಾ ಇದೆ. ಗಿರೀಶಾಲ್ ಅವರು ನಮ್ಮ ಯುವ ಮಿತ್ರರಾದ ಎಲ್ಲ ನಮ್ಮ ಕಷ್ಟ ಸುಖಗಳು ನಮ್ಮ ಜೊತೆಗಿರುವಂತಹ ಈ ಗಿರೀಶ್ ಆಲ್ವರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಎಲ್ಲರನ್ನು. ಅದೇ ರೀತಿ ಮೊಹಮ್ಮದ್ ಅವರು KSRTC ಮಾಜಿ ಸದಸ್ಯರು, ಮತ್ತೆ ಬೇರೆ ಎಲ್ಲ ಭಾಷೆಗಳು ಹೇಳಿದ್ದೇನೆ, ಬೇರೆ ಎಲ್ಲ ನಮ್ಮ ಬಂದಂತ ಕಂಬಳ ಸಮಿತಿ ಕಂಬಳ ಇದರಲ್ಲಿ ಕೆಲಸ ಮಾಡುತ್ತಿರುವಂತ ನನ್ನೆಲ್ಲ ಪ್ರೀತಿಯ ಮಿತ್ರರನ್ನು, ಇಲ್ಲಿ ಬಂದಂತ ನನ್ನ ಎಲ್ಲ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ಎಲ್ಲರನ್ನು ಸ್ವಾಗತಿಸಿಕೊಂಡು, ಇವತ್ತು ನಾವಿಲ್ಲಿ ಒಂದು ಬಾರಿ ಖುಷಿಯಲ್ಲಿ ಬಂದಿದ್ದೇವೆ. 3ನೇ ವರ್ಷದ ಗುರುಪುರ ಕಂಬಳ 3ನೇ ವರ್ಷಕ್ಕೆ ನಮ್ಮ ಏಪ್ರಿಲ್ 4ನೇ ತಾರೀಕಿಗೆ ನಮ್ಮ ಇವರು ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ನಮ್ಮ ಈ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಇದ್ದಾರೆ. ಅದೇ ರೀತಿ ಹರಿನಾರಾಯಣ್ ದಾಸ್ ಅಸ್ತ್ರನ ನಮ್ಮ ಇದರ ದೀಪ ಪ್ರಜ್ವಲನೆ ಮಾಡುವ ಮೂಲಕ, ಆಶೀರ್ವಾದ ಮಾಡುವ ಮೂಲಕ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಅವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡುವ ಮೂಲಕ ನಮ್ಮ ಕಂಬಳದ ಉದ್ಘಾಟನೆ ಏಪ್ರಿಲ್ 4ನೇ ತಾರೀಕಿನಂದು ನಡೆಯಲಿಕ್ಕಿದೆ.
ಈ ಸಲ ಒಂದು ಕಮಲ ಅಂತ ಹೇಳಿದ್ರೆ ಏನು ಅಂತ, ಕಮಲ ಅಂತ ಹೇಳಿದ್ರೆ ತುಳುನಾಡಿನ ಒಂದು ಮಣ್ಣಿಗೆ ಮತ್ತು ಈ ಕಮಲಕ್ಕೆ ಒಂದು ಅವಿನಾನುಭವ ಸಂಬಂಧ ಇರುವಂತಹ ಒಂದು ಕಮಲ ಇದು. ಈ ಸಂಸ್ಕೃತಿ, ಪರಂಪರೆ, ಕ್ರೀಡೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ನಡೆಸುವಂತ ಒಂದು ಕಲೆಯಾಗಿದೆ ಕಮಲ. ಈ ಕಮಲದ ಮೂಲಕ ನಾವು ನಮ್ಮ ಧಾರ್ಮಿಕ ಭಾವನೆಯೊಂದಿಗೆ ನಮ್ಮ ಒಂದು ಉತ್ಸಾಹದಿಂದ ನೋಡುವಂತಹ ಒಂದು ಕ್ರೀಡೆಯಾಗಿದೆ ಕಮಲ. ಇಂಥ ಒಂದು ಹೆಮ್ಮೆಯ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು, ಇಂದಿನ ಜನಾಂಗಕ್ಕೆ ಅದನ್ನು ಪರಿಚಯಿಸಿಕೊಂಡು ಹೋಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಗುರುಪುರ ಕಮಲದವರು ಇದನ್ನು ಒಂದು ಅದ್ದೂರಿಯಾಗಿ ನಡೆಸಬೇಕು. ಕಳೆದ ಸಲ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದು ಅವರು ಈ ಕಾರ್ಯಕ್ರಮವನ್ನು 1 ಗಂಟೆ ನಮ್ಮ ಜೊತೆ ಕೂತ್ಕೊಂಡು ಈ ಕಮಲೋತ್ಸವವನ್ನು ನೋಡಿ ಅವರು ಕೂಡ ಒಂದು ವಿಶೇಷವಾದ ಘೋಷಣೆಯನ್ನೇ ಮಾಡಿದ್ದಾರೆ. ಮುಂದೆ ಬರುವಂತಹ ದಸರಾದಲ್ಲಿ ಈ ಕಮಲವನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಎಂಬ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಪೇಟದ ಒಂದು ಬೇರೆ ಬೇರೆ ಸಮಸ್ಯೆ ಇರೋದ್ರಿಂದ ಅದು ಕಳೆದ ಸಲ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ದಸರಾದಲ್ಲಿ ಕೂಡ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡ್ತೇವೆ ಎಂಬ ಮಾತನ್ನು ನಮ್ಮ ನಾಯಕರಾದ DK ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಕಳೆದ ಸಲದ ಕಮಲ ನೀವು ನೋಡಿರ್ಬೋದು ಯಾವ ರೀತಿ ಆಗಿದೆ ಅಂತ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಅದಕ್ಕಿಂತ ಚೆನ್ನಾಗಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಸಲದ ಕಮಲದಲ್ಲಿ ವಿಶೇಷವಾಗಿ ಅದು ಬರೀ ಕ್ರೀಡೆ ಅಲ್ಲ, ಅದೊಂದು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಅದನ್ನು ಉಳಿಸಿಕೊಂಡು ಹೋಗ್ಬೇಕೆಂಬ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಮಲದ ಜೊತೆ ನಮ್ಮ ತುಳುನಾಡಿನ ಗಂಡುಗಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಕ್ಷಗಾನವನ್ನು ಕೂಡ ಅವತ್ತು ನಮ್ಮ ಯಕ್ಷಗಾನ ಕೂಡ ಆಗ್ಲಿಕ್ಕೆ ನಡೆಸಲಿಕ್ಕಿದ್ದೇವೆ. ಅದೇ ರೀತಿ ಕಮಲದ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ನಮ್ಮ ಈ ತುಳುನಾಡಿನ ಹಿಂದಿನ ಶೈಲಿ ಯಾವ ನಮ್ಮ ಏನು ಫುಡ್ ಫೆಸ್ಟಿವಲ್ ಹಿಂದಿನ ಯಾವ ನಮ್ಮ ಬೇರೆ ಬೇರೆ ತಿಂಡಿ ತಿನಿಸುಗಳಿರ್ಬೋದು ಅದನ್ನು ಕೂಡ ಅಲ್ಲಿ ಆಯೋಜಿಸುವಂತ ಕಾರ್ಯಕ್ರಮವನ್ನು ಕೂಡ ಈ ತುಳುನಾಡಿನ ಕಮಲದಲ್ಲಿ ನಮ್ಮ ಈ ಕಮಲದಲ್ಲಿ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲ ಕಂಬಲ ಮಾಲಕರಿಗೆ ಅದಕ್ಕೆ ಒಂದು ವಿಶೇಷ ಉಡುಗೊರೆ, ಒಂದು ಬೆಳ್ಳಿ ನಾಣ್ಯ ಇರ್ಬೋದು, ಅದರ ಜೊತೆಗೆ ಒಂದು 30 kg ಹುರ್ಲಿ, ನಾವು ಕುಡು ಅಂತ ಹೇಳ್ತೇವೆ, ಹುರ್ಲಿ 30 kg ಒಂದು ಬ್ಯಾಗ್ ಹುರ್ಲಿಯನ್ನು ಹಾಗೂ ಒಂದು ಬೆಳ್ಳಿ ನಾಣ್ಯವನ್ನು ಒಂದು ಪ್ರತಿಯೊಬ್ರು ಯಾರು ಕೂಡ ಬಹುಮಾನ ಸಿಗ್ಲಿಲ್ಲ ಅಂತ ಬೇಸರ ಆಗಬಾರ್ದು. ಎಲ್ಲ ಬೇರೆ ಬೇರೆ ದೂರದಿಂದ ಬರ್ತಾರೆ, ನಮ್ಮ ಕಾರ್ಕಳದಿಂದ ಇರ್ಬೋದು, ಬೈಂದೂರಿಂದ ಇರ್ಬೋದು, ಸುಳ್ಯದಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಅಂತ ಬಂದವರಿಗೆ ಒಂದು ನೆನಪಿನ ಕಾಣಿಕೆಯಾಗಿ ಒಂದು ಬೆಳ್ಳಿ ನಾಣ್ಯ ಹಾಗೂ ಬರೇ ಅವರ ಮಾಲಕರಿಗೂ ಅಲ್ಲ, ಅದು ಬಂದಂತ ಕೋಣಗಳಿಗೂ ಕೂಡ ತಿನ್ಲಿಕ್ಕೆ ಒಂದು ಹುರ್ಲಿ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಅದೇ ರೀತಿ ನಮ್ಮ ಒಂದು ಉದ್ದೇಶ ಸ್ಪಷ್ಟವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಈ ಕಮಲ, ನಮ್ಮ ಈ ತುಳುನಾಡಿನ ಏನು ಸಂಸ್ಕೃತಿ ಇದೆ ಇದನ್ನು ನಾವು ಉಳಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ತೋರಿಸಿ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕೆಂಬ ನಿಟ್ಟಿನಲ್ಲಿ ಇಂಥ ಒಂದು ಕಮಲದ ಮೂಲಕ ಒಂದು ಎಲ್ಲ ಈ ಕಮಲದಲ್ಲಿ ನೋಡ್ಬೋದು ಎಲ್ಲ ಜಾತಿಯವರು ಎಲ್ಲರೂ ಒಟ್ಟಿಗೆ ಸೇರಿ, ಯುವಕರು ಇರ್ಬೋದು, ಹಿರಿಯರು, ಬಡವರು, ಶ್ರೀಮಂತರು, ಯಾರು ಏನು ಪಕ್ಷ ಭೇದ ಮರೆತು ಎಲ್ಲರೂ ಒಂದಾಗಿ ಸೇರುವಂತಹ ಒಂದು ಉತ್ಸವ ಇದು. ಈ ಉತ್ಸವವನ್ನು ಮುಂದುವರಿಸಿಕೊಂಡು ಹೋಗ್ಬೇಕೆಂಬ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕಮಲ ಸಮಿತಿಯವರು ಒಂದು ದೊಡ್ಡ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಅಲ್ಲಿನ ಸ್ಥಳೀಯ ಸಂಘ ಸಂಸ್ಥೆಗಳು, ಬೇರೆ ಬೇರೆ ನಮ್ಮ ಊರಿನ ಎಲ್ಲ ನಾಯಕರುಗಳ ದೊಡ್ಡ ಪ್ರೋತ್ಸಾಹ ಕೂಡ ಸಿಕ್ಕಿದೆ. ಈ ಬಾರಿ ಕಮಲಕ್ಕೆ ಈಗಾಗಲೇ ನಮಗೆ ಒಂದು ವಿಶೇಷ ಇದು ಬಂದಿದೆ, ಹೆಚ್ಚಿನ ಕೋಣಗಳು ಬರ್ತಾ ಇದೆ ಅಂತ. ಅದರ ಜೊತೆಗೆ ಎಲ್ಲ ಊರಿನ ಹೆಚ್ಚಿನ ಜನರು ಕೂಡ ಈ ಕಮಲ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅಂತ ನಮಗೆ ಒಂದು ತಿಳಿದು ಭಾರಿ ಖುಷಿಯಾಗಿದೆ. ನೀವು ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು, ಬಂದು ಭಾಗವಹಿಸಬೇಕು, ಇದರ ಒಂದು ಪ್ರಚಾರ ಮಾಡಿ ಈಗ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸೇವೆ ಇರಲಿ ಎಂಬ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.